Good morning, dear students. In this session, we will discuss the CET questions on thermal properties of matter. So, first one, the best approximation to an ideal or a perfect black body is option A blackened piece of metal, option B, a double-walled hollow enclosure with a small hole whose inner surface coated black, option C, a piece of coal at high temperature, option D, a piece of glass coated with coal tar. So here option B is the right answer because a best approximation ಅಂತ ಹೇಳಿದಾಗ ಅಂದರೆ ಐಡಿಯಲ್ ಅಥವಾ ಪರ್ಫೆಕ್ಟ್ ಬ್ಲ್ಯಾಕ್ ಬಾಡಿ ಡಸ್ ನಾಟ್ ಎಕ್ಸಿಸ್ಟ್. ಐಡಿಯಲ್ ಅಥವಾ ಪರ್ಫೆಕ್ಟ್ ಬ್ಲ್ಯಾಕ್ ಬಾಡಿ ನಮಗೆ ಎಲ್ಲೂ ಕೂಡ ಎಕ್ಸಿಸ್ಟೆನ್ಸಲ್ಲಿಲ್ಲ. ಬಟ್ ಅಪ್ರಾಕ್ಸಿಮೇಷನ್ ಟು ದಟ್ ಅಂತ ಹೇಳಿದಾಗ ನಾವು ಅದನ್ನು ಫೆರಿಸ್ ಬ್ಲ್ಯಾಕ್ ಬಾಡಿ ಅಂತ ಹೇಳ್ತೀವಿ. ಸೊ ಫೆರಿ ಅನ್ನೋರು ಒಂದು ಬ್ಲ್ಯಾಕ್ ಬಾಡಿನ ಡಿಸೈನ್ ಮಾಡಿದ್ರು. ಯಾವ ಥರ ಅಂತ ಹೇಳಿದಾಗ ಅದನ್ನು ಡಬಲ್ ವಾಲ್ಡ್ ಅಂದರೆ ಎರಡು ವಾಲ್ ಇರೋವಂಥ ಒಂದು ಎನ್ಕ್ಲೋಸ್ ಅಂದರೆ ಕ್ಲೋಸ್ ಆಗಿರೋಂಥ ಒಂದು ಸರ್ಫೇಸ್ನ ತೊಗೊಂಡ್ಬಿಟ್ಟು ಅದರಲ್ಲಿ ಒಂದು ಸ್ಮಾಲ್ ಹೋಲ್ನ ಡ್ರಿಲ್ ಮಾಡ್ತಾರೆ. ಆ ಸ್ಮಾಲ್ ಹೋಲ್ನ ಡ್ರಿಲ್ ಮಾಡಿಬಿಟ್ಟು ಅದ್ರ ಒಳಗಡೆ ಸರ್ಫೇಸ್ನ ಬ್ಲ್ಯಾಕಿಂದ ಕೋಟ್ ಮಾಡ್ತಾರೆ, ಲ್ಯಾಂಪ್ ಬ್ಲ್ಯಾಕಿಂದ ಕೋಟ್ ಮಾಡ್ತಾರೆ. ಆ್ಯಂಡ್ ಕೊನಿಕಲ್ ಪ್ರೊಜೆಕ್ಷನ್ ಇರುತ್ತೆ ಒಂದು. ಸೊ ಹಿಯರ್ ದಟ್ ಈಸ್ ಕಾಲ್ಡ್ ಆಸ್ ಫೆರಿಸ್ ಬ್ಲ್ಯಾಕ್ ಬಾಡಿ ಅಂತ ಹೇಳ್ತಾರೆ. ಸೊ ದ ಬೆಸ್ಟ್ ಅಪ್ರಾಕ್ಸಿಮೇಷನ್ ಅಂತ ಹೇಳಿದಾಗ ಆ ಒಂದು ಫೆರಿಸ್ ಬ್ಲ್ಯಾಕ್ ಬಾಡಿ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದಾಗ ಕೊನಿಕಲ್ ಪ್ರೊಜೆಕ್ಷನ್ನ ಏನು ಪ್ರೊವೈಡ್ ಮಾಡಿರ್ತಾರೆ. ಸೊ ಆ ಕೊನಿಕಲ್ ಪ್ರೊಜೆಕ್ಷನ್ ವಿಚ್ ಅಲೋಸ್ ದ ಮಲ್ಟಿಪಲ್ ರಿಫ್ಲೆಕ್ಷನ್. ಸೊ ಅಂದರೆ ಆ ಕೊನಿಕಲ್ ಪ್ರೊಜೆಕ್ಷನು ಮಲ್ಟಿಪಲ್ ರಿಫ್ಲೆಕ್ಷನ್ ಆಗಿಬಿಟ್ಟು ಏನು ಮಾಡುತ್ತೆ, ಎಷ್ಟು ಅಮೌಂಟ್ ಆಫ್ ಇದನ್ನು ರೇಡಿಯೇಷನ್ ಅಬ್ಸರ್ವ್ ಮಾಡ್ಕೊಂಡಿರುತ್ತೋ ಅಷ್ಟು ಅಮೌಂಟ್ ಆಫ್ ರೇಡಿಯೇಷನ್ಸ್ನ ಏನು ಮಾಡೋಕ್ಕೆ ಸಾಧ್ಯ, ಅದು ಹೊರಗಡೆ ಎಮಿಟ್ ಮಾಡಲಿಕ್ಕೆ ಸಾಧ್ಯ. ಅಷ್ಟು ಎಷ್ಟು ತೊಗೊಳತ್ತೋ ಅಷ್ಟೂ ಕೂಡ ಎಮಿಟ್ ಮಾಡೋ ಅಂಥ ಒಂದು ಬಾಡಿನ ನಾವೇನು ಹೇಳ್ತೀವಿ, ಪರ್ಫೆಕ್ಟ್ ಬ್ಲ್ಯಾಕ್ ಬಾಡಿ ಅಥವಾ ಐಡಿಯಲ್ ಬ್ಲ್ಯಾಕ್ ಬಾಡಿ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್, ದಟ್ ಈಸ್ ಫೆರಿಸ್ ಬ್ಲ್ಯಾಕ್ ಬಾಡಿ. Next, for measuring temperatures in the range of 2000 degrees Celsius to 2005 degrees Celsius, we should employ option A barometer, option B pyrometer, option C gas thermometer, option D platinum resistance thermometer. So here obviously option B is the right answer. ಸೊ ಅಂದರೆ ಇಲ್ಲಿ ಏನು ಕೇಳಿದ್ದಾರೆ, ಟೆಂಪರೇಚರ್ಸ್ನ ಮೆಷರ್ ಮಾಡಲಿಕ್ಕೆ ಯೂಸ್ ಮಾಡೋವಂಥ ಒಂದು ಡಿವೈಸಸ್ಗಳು ಯಾವುದ್ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಬ್ಯಾರೋಮೀಟರ್ ಅಂತ ಹೇಳಿದಾಗ ವಿಚ್ ಈಸ್ ಯೂಸ್ ಟು ಮೆಷರ್ ದ ಪ್ರೆಷರ್ ಅಲ್ವಾ, ನಮಗೆ ಗೊತ್ತಿದೆ. ಪೈರೋಮೀಟರ್, ಸೊ ಪೈರೋಮೀಟರ್ಸ್ ಆರ್ ದ ಡಿವೈಸಸ್ ವಿಚ್ ಆರ್ ಯೂಸ್ ಟು ಮೆಷರ್ ದ ಹೈ ಟೆಂಪರೇಚರ್. ಹೈ ಟೆಂಪರೇಚರ್ಸ್ನ ಮೆಷರ್ ಮಾಡಲಿಕ್ಕೆ ಯೂಸ್ ಮಾಡೋವಂಥ ಡಿವೈಸ್ನ ನಾವೇನು ಹೇಳ್ತೀವಿ, ಪೈರೋಮೀಟರ್ಸ್ ಅಂತ ಹೇಳ್ತೀವಿ. ಸೊ ಇನ್ನು ಇವ್ರಿಗೆ ಎರಡು ಆಪ್ಷನ್ಸ್ ನೋಡಿ, ಅಲ್ಲಿ ಗ್ಲಾಸ್ ಥರ್ಮೋಮೀಟರ್ ಮತ್ತು ಪ್ಲಾಟಿನಮ್ ರೆಸಿಸ್ಟೆನ್ಸ್ ಥರ್ಮೋಮೀಟರ್ ಅಂತ ಹೇಳಿದಾಗ ಅದು ಕೂಡ ನಮಗೇನು ಒಂದು ಟೆಂಪ್ರೇಚರ್ನ ಮೆಷರ್ ಮಾಡಲಿಕ್ಕೆ ಯೂಸ್ ಮಾಡೋವಂಥ ಒಂದು ಡಿವೈಸೇ. ಬಟ್ ಅದು ಹೈ ಟೆಂಪ್ರೇಚರ್ನ ಮೆಷರ್ ಮಾಡಲಿಕ್ಕೆ ಆಗಲ್ಲ ಅದರಲ್ಲಿ. ಸೊ ದಟ್ ಈಸ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್, ಪೈರೋಮೀಟರ್. ನೆಕ್ಸ್ಟ್ ಥರ್ಡ್ ಒನ್, ದ ರೇಟ್ ಆಫ್ ಲಾಸ್ ಆಫ್ ಹೀಟ್ by a body is directly proportional to the difference of temperature between body and its surroundings. This is the statement of A. Kirchhoff law, B. Newton's law of cooling, C. Stephen's law, D. Wien's law. So here Newton's law of cooling na statement idu, the rate of loss of heat of a body is directly proportional to the temperature difference between the system and the surroundings. So adana ನಾವು ನ್ಯೂಟನ್ಸ್ ಲಾಲಿ ಹೇಳ್ತೀವಿ. ಸೊ ದಟ್ ಈಸ್ ಅ ಸ್ಟೇಟ್ಮೆಂಟ್ ಆಫ್ ದ ನ್ಯೂಟನ್ಸ್ ಲಾ. ಸೊ ಇನ್ನು ರಿಮೈನಿಂಗ್ ಸ್ಟೇಟ್ಮೆಂಟ್ಸು ಕೂಡ ನೆಕ್ಸ್ಟ್ ಬರ್ತಾ ಹೋಗುತ್ತೆ ನಿಮಗೆ. ಕಿರ್ಚಾಫ್ ಲಾ, ಸ್ಟೀಫನ್ಸ್ ಲಾ ಮತ್ತು ವೆಯ್ನ್ಸ್ ಲಾ. ಕಿರ್ಚಾಫ್ ಲಾ ಅಂತ ಹೇಳಿದಾಗ ಇಟ್ ಸ್ಟೇಟ್ಸ್ ದಟ್ ದ ಗುಡ್ ಎಮಿಟರ್ಸ್ ಆರ್ ಗುಡ್ ಅಬ್ಸಾರ್ಬರ್ಸ್ ಅಂತ ಹೇಳ್ತೀವಿ. ಸೊ ದಟ್ಸ್ ಅ ಸ್ಟೇಟ್ಮೆಂಟ್ ಆಫ್ ದ ಕಿರ್ಚಾಫ್ ಲಾ. ನೆಕ್ಸ್ಟ್ ಸ್ಟೀಫನ್ಸ್ ಲಾ ಅಂತ ಹೇಳಿದಾಗ ನಾವು ಸ್ಟೀಫನ್ಸ್ ಲಾ ಹೇಳಿದಾಗ ದ ರೇಷಿಯೋ ಆಫ್ ದ ಎಮಿಸಿವ್ ಪವರ್ ಅದನ್ನು ನಾವು ಹೇಳಬೇಕಾದ್ರೆ ಸ್ಟೀಫನ್ಸ್ ಲಾ ಅಂತ ಹೇಳ್ತೀವಿ ನಾವು. ಸೊ ಅದು ಕೂಡ ಅಲ್ಲ ಇಲ್ಲಿ. ನೆಕ್ಸ್ಟ್ ವೆಯ್ನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ ಅಂತ ಹೇಳಿದಾಗ ಇಟ್ ಈಸ್ ಯೂಸ್ ಟು ಮೆಷರ್ ದ ಟೆಂಪರೇಚರ್ ಆಫ್ ದ ಸ್ಟಾರ್ ಅಥವಾ ಸನ್. ಹೈ ಟೆಂಪ್ರೇಚರ್ನ ಮೆಷರ್ ಮಾಡಲಿಕ್ಕೆ ಯೂಸ್ ಮಾಡೋವಂಥ ಒಂದು ಲಾನ ನಾವು ವೆಯ್ನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ ಅಂತ ಹೇಳ್ತೀವಿ. ಸೊ ಹಾಗಾದರೆ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್, ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಅಂತ ಹೇಳ್ತೀವಿ. ದಟ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್, ಎ ಪೀಸ್ ಆಫ್ ಬ್ಲೂ ಗ್ಲಾಸ್ ಎ heated to a high temperature and a piece of red glass B at room temperature are taken inside a dimly light room. It is observed that option A will look brighter than B, option B, A and B appear dark, option C, both A and B appear dull red, next option D, B will look brighter than A. Yes, obviously ಇದನ್ನು ನಾವು ಹೇಳ್ಬೋದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್.
ಸೊ ಯಾಕಂತ ಹೇಳಿದಾಗ ಎ ವಿಲ್ ಲುಕ್ ಬ್ರೈಟರ್ ದೆನ್ ಬಿ. ಸೊ ಕ್ವೆಶನ್ನ ನೋಡಿ ಅಲ್ಲಿ, ಎ ಪೀಸ್ ಆಫ್ ಬ್ಲೂ ಗ್ಲಾಸ್ ಹೀಟೆಡ್ ಟು ಹೈ ಟೆಂಪರೇಚರ್. ಅದೇನೆ ಒಂದು ಪೀಸ್ ಆಫ್ ರೆಡ್ ಗ್ಲಾಸು ಅಟ್ ರೂಮ್ ಟೆಂಪರೇಚರ್, ಅಂದರೆ ರೂಮ್ ಟೆಂಪರೇಚರ್ ಅಂದರೆ ಅದು ಹೀಟ್ ಮಾಡಿಲ್ಲ, ಜಸ್ಟ್ ರೂಮ್ ಟೆಂಪರೇಚರ್ ಅಂತ ಹೇಳಿದಾಗ 25 ಡಿಗ್ರಿ ಸೆಲ್ಸಿಯಸ್ ಇಲ್ಲ 23 ಡಿಗ್ರಿ ಸೆಲ್ಸಿಯಸ್. ಬಟ್ ಬ್ಲೂ ಗ್ಲಾಸ್ನ ಜಾಸ್ತಿ ಹೀಟ್ ಮಾಡಿದ್ದಾರೆ ಅಂತ ಹೇಳಿದಾಗ ಆ ಒಂದು ಪೀಸ್ ಆಫ್ ಬ್ಲೂ ಗ್ಲಾಸು ವಿಚ್ ಅಬ್ಸಾರ್ಬ್ಸ್ ಎ ಹೈ ಅಮೌಂಟ್ ಆಫ್ ಎನರ್ಜಿನ ಜಾಸ್ತಿ ಅಬ್ಸಾರ್ಬ್ ಮಾಡ್ಕೊಳ್ತಿದೆ ಅಂತ ಹೇಳಿದಾಗ ಏನು ಮಾಡಬೇಕು, ಇಟ್ ಶುಡ್ ಆಲ್ಸೋ ಎಮಿಟ್ ದಟ್ ಅಮೌಂಟ್ ಆಫ್ ಎನರ್ಜಿ ಅಂದಾಗ ಆ ಒಂದು ಡಿಮ್ಲಿ ಲೈಟ್ ರೂಮಿಗೆ ತಗೊಂಡು ಹೋದಾಗ ಯಾವುದು ಬ್ರೈಟರ್ ಆಗಿ ಕಾಣುತ್ತೆ, ಎ ವಿಲ್ ಲುಕ್ ಬ್ರೈಟರ್ ದನ್ ಬಿ, ದಟ್ ಈಸ್ ಆಪ್ಷನ್ ಎ. ನೆಕ್ಸ್ಟ್, ವೆನ್ ಎ ಬೈಮೆಟಾಲಿಕ್ ಸ್ಟ್ರಿಪ್ ಈಸ್ ಹೀಟೆಡ್ ಇಟ್ ಏನಾಗುತ್ತೆ, ಬೆಂಡ್ಸ್ ಇನ್ ದ ಆಪ್ಷನ್ ಎ bends in the form of helix, option B does not bend, option C expands in the form of arc with more expandable material inside, expands in the form of arc with more expandable material outside. So here bimetallic strip ಅಂತ ಹೇಳಿದಾಗ ಅದು ಏನು ಮಾಡ್ತಾರೆ, ಎರಡು ಸೇಮ್ ಲೆಂತ್ ಇರೋವಂಥ ಒಂದು ಮೆಟಲ್ನ ತಗೊಳ್ತಾರೆ, ಬಟ್ ಆಫ್ ಡಿಫ್ರೆಂಟ್ ಮಟೀರಿಯಲ್ಸ್. ಲೆಟ್ ಇಟ್ ಬಿ ಕಾಪರ್, ಸ್ಟೀಲ್ ಅಥವಾ ಅಲ್ಯೂಮಿನಿಯಂ, ಕಾಪರ್. ಸೊ ಈ ಥರ ಬೇರೆ ಬೇರೆ ಮೆಟೀರಿಯಲ್ನ ತೊಗೊಂಡು ಏನು ಮಾಡ್ತಾರೆ, ಫಿಟ್ಟಿಂಗ್ಸು ಮತ್ತು ರಿವೈಟ್ಸ್ ಎಲ್ಲ ಹಾಕ್ಬಿಟ್ಟು ಏನು ಮಾಡ್ತಾರೆ, ಆ ಎರಡು ಎಂಡನ್ನ ಫಿಕ್ಸ್ ಮಾಡಿ ಒಂದೇ ಟೆಂಪರೇಚರ್ಲಿ ಆ ಎರಡು ಎಂಡನ್ನ ಏನು ಮಾಡ್ತಾ ಹೋಗ್ತಾರೆ, ಹೀಟ್ ಮಾಡ್ತಾ ಹೋಗ್ತಾರೆ. ಸೊ ಹೀಟ್ ಮಾಡ್ತಾ ಹೋಗ್ತಿದ್ದಂಗೂ ಕೂಡ ಅದನ್ನು ಏನು ಮಾಡ್ತಾರೆ, ಎರಡೂ ಅಟ್ಯಾಚ್ ಮಾಡಿರೋದ್ರಿಂದ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗೋಂಥ ಮೆಟೀರಿಯಲ್ ಏನಾಗ್ತಾ ಹೋಗುತ್ತೆ, ಯು ಶೇಪಲ್ಲಿ ಅಂದರೆ ಆರ್ಕ್ ಶೇಪಲ್ಲಿ ಹೊರಗಡೆ ಬೆಂಡ್ ಆಗ್ತಾ ಹೋಗುತ್ತೆ. ಕಡಿಮೆ ಎಕ್ಸ್ಪ್ಯಾಂಡಬಲ್ ಆಗಿರೋವಂಥದ್ದು ಏನಾಗ್ತಾ ಹೋಗುತ್ತೆ, ಒಳಗಡೆ ಇನ್ಸೈಡ್ ಅದು ಬೆಂಡ್ ಆಗ್ತಾ ಹೋಗುತ್ತೆ. ಸೊ ಅಂದಾಗ ಹಾಗಾದರೆ ಯಾವ ಆಪ್ಷನ್ ಆಗುತ್ತೆ ಇಲ್ಲಿ, ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್. ಎಕ್ಸ್ಪ್ಯಾಂಡ್ಸ್ ಇನ್ ದ ಫಾರ್ಮ್ ಆಫ್ ಆರ್ಕ್ ವಿತ್ ಮೋರ್ ಎಕ್ಸ್ಪ್ಯಾಂಡಬಲ್ ಮೆಟೀರಿಯಲ್ ಔಟ್ಸೈಡ್ ಮೋರ್ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗೋಂಥ ಮೆಟೀರಿಯಲ್ ಏನಾಗಿರುತ್ತೆ, ಔಟ್ಸೈಡು ಬೆಂಡ್ ಆಗಿರುತ್ತೆ. ಅದನ್ನು ನಾವೇನು ಹೇಳ್ತೀವಿ, ಬೈಮೆಟಾಲಿಕ್ ಸ್ಟ್ರಿಪ್ ಅಂತ ಹೇಳ್ತೀವಿ ನಾವು ಅದನ್ನು. ಸೊ ಇದನ್ನು ಐರನ್ ಬಾಕ್ಸಲ್ಲೆಲ್ಲ ಯೂಸ್ ಮಾಡ್ತಾರೆ, ಆಮೇಲೆ ಹೀಟರ್ಸ್ ಆ್ಯಂಡ್ ಬಾಯ್ಲರ್ಸಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ ನಾವು ಯಾವುದು, ಬೈಮೆಟಾಲಿಕ್ ಸ್ಟ್ರಿಪ್ಪನ್ನು. ನೆಕ್ಸ್ಟ್, ಅಟ್ 0 ಕೆಲ್ವಿನ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ರಾಪರ್ಟೀಸ್ ಆಫ್ ಎ ಗ್ಯಾಸ್ ವಿಲ್ ಬಿ 0. ಸೊ ಅಟ್ 0 ಕೆಲ್ವಿನ್ ಅಂತ ಹೇಳಿದಾಗ ಅದರಲ್ಲೇ ಕ್ವೆಶನಲ್ಲೇ ಆನ್ಸರ್ ಇದೆ ನಮಗೆ. ಸೊ ಕೈನೆಟಿಕ್ ಎನರ್ಜಿ ವಿಲ್ ಬಿ 0. ಯಾಕೆ ಅಂದರೆ ಯಾವುದು ನಾವು ಟೆಂಪ್ರೇಚರ್ ಕೊಡ್ತಿಲ್ಲ ಅಂತ ಹೇಳಿದಾಗ, ಸೊ ದರ್ ಇಸ್ ನೋ ಮೂಮೆಂಟ್ ಆಫ್ ದ ಮಾಲಿಕ್ಯೂಲ್ಸ್. ಸೊ ಯಾವುದೇ ಒಂದು ಮಾಲಿಕ್ಯೂಲ್ಸಿನ ಮೂಮೆಂಟ್ ಇರೋಲ್ಲ. ಸೊ ಕೈನೆಟಿಕ್ ಮೂಮೆಂಟ್ ಇರಲ್ಲ ಅಂತ ಹೇಳಿದಾಗ ಕೈನೆಟಿಕ್ ಎನರ್ಜಿ ಏನಾಗುತ್ತೆ, 0 ಆಗುತ್ತೆ. ಯಾಕಂದರೆ ಪೊಟೆನ್ಷಿಯಲ್ ಎನರ್ಜಿ ಡಸ್ ನಾಟ್ 0, ಮಾಸ್ ಕೂಡ 0 ಆಗಲ್ಲ, ಡೆನ್ಸಿಟಿ ಕೂಡ ಇರಲ್ಲ. ಇವೆಲ್ಲ ನಮಗೇನು ಕಾನ್ಸ್ಟೆಂಟ್ ಇರೋವಂಥ ಒಂದು ಎನರ್ಜಿಗಳು. ಬಟ್ ಕೈನೆಟಿಕ್ ಎನರ್ಜಿ ಮಾತ್ರ ಏನಾಗುತ್ತೆ, ನಾವು ಟೆಂಪ್ರೇಚರ್ ಕೊಡ್ತಿದ್ದಂಗೂ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ 0 ಕೆಲ್ವಿನಲ್ಲಿ ಅಂತ ಹೇಳಿದಾಗ ಇಲ್ಲೇನಾಯ್ತಲ್ಲಿ, ಹಾಗಾದರೆ ಕೈನೆಟಿಕ್ ಎನರ್ಜಿ ಏನಾಗ್ತಾ ಹೋಗುತ್ತೆ, 0 ಆಗುತ್ತೆ. ನೆಕ್ಸ್ಟ್, ಫಾರ್ ಹೈಡ್ರೋಜನ್ Cp minus Cv is equal to A and for nitrogen Cp minus Cv is equal to B. Cp and Cv being specific heats for the above gases. Option A is equal to B, option B, A is equal to B by 14, option C, A is equal to 7B, and option D, A is equal to 4B. So here, Cp minus Cv is equal to A ಅಂತ ಹೇಳಿದಾಗ, so we know that the Mayer's equation ಅಂತ ಹೇಳಿ ಗೊತ್ತಿದೆ ನಮಗೆ, Cp minus Cv is equal to R. ಸೊ ಅಲ್ವಾ, ಸೊ ಆ Cp minus Cv is equal to R ಅಂತ ಹೇಳಿದಾಗ, ವೇರ್ R is called as universal gas constant ಅಂತ ಹೇಳಿದ್ವಿ, which has the value 8.314 joule per mole per Kelvin ಅಂತ ಹೇಳ್ತೀವಿ ನಾವು. ಸೊ ಅದೇನೆ ಇಲ್ಲಿ ಯಾವುದೇ ಒಂದು ಗ್ಯಾಸಿಗಾದರೂ ಕೂಡ Cp minus Cv is equal to ಏನಾರು ತಗೊಳ್ಳಿ, Cp minus Cv is equal to B ನಾರು ತಗೊಳ್ಳಿ, ದಟ್ A is equal to B is equal to R ಆಗುತ್ತೆ. ಸೊ ಆರ್ ವ್ಯಾಲ್ಯೂ ಕೂಡ ಏನೂ ಚೇಂಜ್ ಆಗಲ್ಲ. ಆಪ್ಷನ್ ಯಾವುದಾಗತ್ತೆ ಹಾಗಾದರೆ, ಎ ಇಸ್ ಈಕ್ವಲ್ ಟು ಬಿ. ಯಾಕಂದರೆ Cp minus Cv is equal to ಆರ್ ಪ್ಲೇಸ್ನ ಯಾವುದೋ ಕೂಡ ನಾವು ಏನು ಮಾಡಲಿಕ್ಕಾಗಲ್ಲ, ಚೇಂಜ್ ಮಾಡಲಿಕ್ಕಾಗಲ್ಲ. ದಟ್ ಈಸ್ ಎ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್. ಸೊ ದಟ್ ಈಸ್ ಎ ಇಸ್ ಈಕ್ವಲ್ ಟು ಬಿ ಆಗುತ್ತೆ. ಸೊ ಹೈಡ್ರೋಜನ್ ಇರಲಿ, ನೈಟ್ರೋಜನ್ ಇರಲಿ, ಆಕ್ಸಿಜನ್ ಇರಲಿ, ವಾಟ್ ಎವರ್ ಇಟ್ ಬೇಬಿ. ಸೊ Cp minus Cv ಅಂತ ಹೇಳಿದಾಗ ದಟ್ ಈಸ್ ಈಕ್ವಲ್ ಟು ಏನಾಗಬೇಕು, ಇಟ್ ಶುಡ್ ಬಿ ಆರ್ ಆಗಬೇಕು.
ಯಾವ ಗ್ಯಾಸ್ ಆದರೂ ಆಯಿತು, ಯಾವ ಮೆಟೀರಿಯಲ್ ಆಯಿತು ಯಾವುದೇ ತೊಗೊಂಡ್ರು ಕೂಡ CP - CV = ಏನಾಗುತ್ತೆ R ಆಗುತ್ತೆ. ಸೊ ದಟ್ ಈಸ್ ಆಪ್ಷನ್ A = B. Next, a composite slab consists of two layers of different materials of same thickness having thermal conductivities K1 and K2. The equivalent conductivity of the combination is option A K1 = K2, option B K1 plus K2, option C 2K1 K2 divided by K1 plus K2, option D K1 plus K2 divided by 2K1 into K2. So here when the two layers here, C is the right answer. ಇದು ನಮಗೆ ರೈಟ್ ಆನ್ಸರ್ ಆಗುತ್ತೆ C. ಸೊ ಇಲ್ಲಿ ಸೊಲ್ಯೂಷನ್ ನೋಡೋಣ. ದ ಟೂ ಲೇಯರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಅಂತ ಹೇಳಿದಾಗ RS = ಏನಾಯ್ತದೆ R1 plus R2, where R is called as thermal resistance ಅಂತ ಹೇಳ್ತೀವಿ. And thermal resistance is given by R = L divided by K into A ಅಂತ ಹೇಳಿ ಬರ್ತೀವಿ. thermal resistance ಅಂತ ಹೇಳಿದಾಗ ಸೊ L divided by K into A. ದ ರೇಷಿಯೋ ಆಫ್ L by K ನ ನಾವು ಥರ್ಮಲ್ ರೆಸಿಸ್ಟೆನ್ಸ್ ಅಂತ ಹೇಳಿ ಡಿಫೈನ್ ಮಾಡ್ತೀವಿ ನಾವು. ಇಲ್ಲೂ ಕೂಡ ಹಾಗೆ ತಗೊಳ್ಳೋಣ. ಇಲ್ಲಿ RS = R1 plus R2. ಹಾಗಾದರೆ ಇಲ್ಲಿ RS ಅಂತ ಹೇಳಿದಾಗ ಎಫೆಕ್ಟಿವ್ ಥರ್ಮಲ್ ರೆಸಿಸ್ಟೆನ್ಸ್ ಅಂತ ತಗೊಂಡಾಗ L divided by K ಡ್ಯಾಶ್ ಅಂತ ತಗೋಣ, K ಡ್ಯಾಶ್ ಇಂಟು ಏರಿಯಾ A ಅಂತ ತಗೋಣ. ದಟ್ ಈಸ್ R1 ಪ್ಲೇಸ್ ಅಂತ ಹೇಳಿದಾಗ ಎರಡು ಲೇಯರ್ನ ಏನು ಮಾಡಿ ಎರಡು ಲೇಯರ್ ಇರೋಂಥ ಎರಡು ಸೇಮ್ ಥಿಕ್ನೆಸ್ಸು ಸೇಮ್ ಡಿಫ್ರೆಂಟ್ ಮೆಟೀರಿಯಲ್ಸ್ನ ಏನು ಮಾಡಿದ್ದಾರೆ ಆ ಒಂದು ಅಟ್ಯಾಚ್ ಮಾಡಿ ಅಂದರೆ ಜಾಯಿನ್ ಮಾಡಿದ್ದಾರೆ. ಸೊ ಕಾಂಪೋಸಿಟ್ ಸ್ಲ್ಯಾಬ್ ಅಂತ ಹೇಳಿದಾಗ ಎರಡು ಬೇರೆ ಬೇರೆ ಮೆಟೀರಿಯಲ್ನ ಒಂದೇ ಸ್ಲ್ಯಾಬ್ನ ಜಾಯಿನ್ ಮಾಡೋದನ್ನು ನಾವು ಕಾಂಪೋಸಿಟ್ ಸ್ಲ್ಯಾಬ್ ಅಂತ ಹೇಳ್ತೀವಿ. ಸೊ ಇಲ್ಲಿ R1 ಅಂತ ಹೇಳಿದಾಗ L/2 ಡಿವೈಡೆಡ್ ಬೈ K1 by A ಪ್ಲಸ್ L/2 ಡಿವೈಡೆಡ್ ಬೈ K2 ಇಂಟು A ಆಯಿತು. ಸೊ K1 K2 ಅಂತ ಹೇಳಿದಾಗ ಇಟ್ ಈಸ್ ಅ ಥರ್ಮಲ್ ಕಂಡಕ್ಟಿವಿಟಿ ಆಫ್ ದಿ R1 ಆ್ಯಂಡ್ R2. ಏರಿಯಾ ಬಿಕಮ್ಸ್ ದ ಸೇಮ್ ಏರಿಯಾ. ಥಿಕ್ನೆಸ್ ಅಂತ ಹೇಳಿದಾಗ ಸೇಮ್ ಏರಿಯಾ ಬರುತ್ತೆ. ಬಟ್ L/2 ಯಾಕೆ ತಗೊಂಡಿರೋದಂತ ಹೇಳಿದಾಗ ಇಲ್ಲಿ L/2 ಅಂತ ಹೇಳಿದಾಗ ಇಟ್ ಗಿವ್ಸ್ ದ ಟೋಟಲ್ ಸಮ್ L. ಸೊ ದಟ್ ಈಸ್ = L/2 ಡಿವೈಡೆಡ್ ಬೈ K1 ಇಂಟು A ಪ್ಲಸ್ L/2 ಡಿವೈಡೆಡ್ ಬೈ K2 ಇಂಟು A. ನೆಕ್ಸ್ಟ್, ಹಾಗಾದರೆ ಇಲ್ಲಿ ಯಾವುದ್ಯಾವ್ದು ಕ್ಯಾನ್ಸಲ್ ಮಾಡ್ಬೋದು? ಎರಡೂ ಕಡೆ ಎಲ್ಲು ಮತ್ತು ಎ ಇದೆ, ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಇಲ್ಲಿ. ಹಾಗಾದರೆ ಉಳ್ಕೊಳೋದೇನು ನಮಗೆ 1 divided by K dash is equal to 1 divided by this 2 goes to denominator. So 1 divided by 2 into K1 plus 1 divided by 2 into K2. So on simplification ಮಾಡ್ತಾ ಇದ್ದಂಗ ನಮಗೆ K dash ಏನು ಬರುತ್ತೆ 2 into K1 plus K1 K2 divided by K1 plus K2. ಬಟ್ ಅದು ಆಪ್ಷನ್ ಯಾವುದೈತೆ ನಿಮ್ಗೆ? ಹಾಗಾದರೆ ಆಪ್ಷನ್ C is the right answer. Next, in the variable state of a metallic rod through which heat is getting conducted, temperature of any element. So option A remains constant with the time, option B increases with the time, option C decreases with the time, option D increases or decreases depending upon the metal. ಸೊ ಇಲ್ಲಿ ಅವರೇ ಕೇಳಿಬಿಟ್ಟಿದ್ದಾರೆ ವೇರಿಯಬಲ್ ಸ್ಟೇಟ್ ಆಫ್ ಎ ಮೆಟಾಲಿಕ್ ರಾಡಲ್ಲಿ ಏನಾಗುತ್ತೆ ಅಂತ ಹೇಳಿದಾಗ. ಸೊ ಯಾವುದೋ ಒಂದು ಮೆಟಾಲಿಕ್ ರಾಡನ್ನು ನಾವು ಹೀಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಇಟ್ ಅಟೈನ್ಸ್ 2 states. ಸೊ ವೇರಿಯಬಲ್ ಸ್ಟೇಟ್ ಆ್ಯಂಡ್ ದ ಸ್ಟಡಿ ಸ್ಟೇಟ್. ಸೊ ಹಾಗಾದರೆ ವೇರಿಯಬಲ್ ಸ್ಟೇಟ್ ಅಂತ ಹೇಳಿದಾಗ ಆ್ಯಸ್ ಇನ್ ದ ನೇಮ್ ಇಂಡಿಕೇಟ್ಸ್ ಇಟ್ ಹ್ಯಾಸ್ ಅ ವೇರಿಯಬಲ್ ವ್ಯಾಲ್ಯೂ. ಅಂದರೆ ವ್ಯಾಲ್ಯೂಸ್ ಏನಾಗ್ತಾ ಹೋಗುತ್ತೆ, ವೇರಿ ಆಗ್ತಾ ಹೋಗುತ್ತೆ. ಅಂದರೆ ಟೆಂಪರೇಚರ್ ಏನಾಗ್ತಾ ಹೋಗುತ್ತೆ, ಫಸ್ಟು ಸ್ಟಾರ್ಟಿಂಗ್ ಫ್ರಮ್ 0, 1, 2, 3 so on up to ನಾವು ಎಲ್ಲಿ ತನಕ ಹೀಟ್ ಮಾಡ್ತೀವಿ ಅಲ್ಲಿ ತನಕ ಹೋಗುತ್ತೆ. ಸೊ ಹಾಗಾದರೆ ಆ ವೇರಿಯಬಲ್ ಸ್ಟೇಟ್ ಅಂತ ಹೇಳಿದಾಗ ವಿತ್ ರೆಸ್ಪೆಕ್ಟ್ ಟು ಟೈಮ್ ಟೆಂಪರೇಚರ್ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟು ಅದೇ ಥರನೇ ಸ್ಟಡಿ ಸ್ಟೇಟ್ ಅಂತ ಹೇಳಿದಾಗ ಆಫ್ಟರ್ ಸಮ್ ಟೈಮ್ ಇಟ್ ಅಟೈನ್ಸ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್. ಸೊ ಕಾನ್ಸ್ಟೆಂಟ್ ಟೆಂಪರೇಚರ್ ಅಟೈನ್ ಆಗಿಬಿಟ್ಟು ಸುಮ್ಮನಾಗುತ್ತೆ. ಅದನ್ನು ನಾವೇನು ಹೇಳ್ತೀವಿ, ಸ್ಟಡಿ ಸ್ಟೇಟ್ ಅಂತ ಹೇಳ್ತೀವಿ. ಬಟ್ ವೇರಿಯಬಲ್ ಸ್ಟೇಟಲ್ಲಿ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ದಟ್ ಈಸ್ ಆಪ್ಷನ್ ಬಿ. ಆಪ್ಷನ್ ಬಿ ಇನ್ಕ್ರೀಸಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ನೆಕ್ಸ್ಟ್, ಇಫ್ Q1 and Q2 be the rate of flow of heat through a silver and copper rods under identical conditions, length, area and temperature difference, then
ಆಪ್ಷನ್ ಎ Q1 is equal to Q2, option B Q1 is greater than Q2, option C Q1 is less than Q2, option D Q1 is greater than or equal to Q2. ಥರ್ಮಲ್ ಕಂಡಕ್ಟಿವಿಟಿ ಅಂತ ಹೇಳಿದಾಗ ನಾವು ಏನು ಥರ್ಮಲ್ ಕಂಡಕ್ಟಿವಿಟಿ ಅಂತ ಹೇಳಿದಾಗ ದ ಎಬಿಲಿಟಿ ಆಫ್ ದ ಸಬ್ಸ್ಟೆನ್ಸ್, ಸೊ ಎಬಿಲಿಟಿ ಆಫ್ ದ ಸಬ್ಸ್ಟೆನ್ಸ್ ಟು ಟ್ರಾನ್ಸ್ಫರ್ ಹೀಟ್ ಫ್ರಮ್ ಒನ್ ಪಾಯಿಂಟ್ ಟು ದ ಅನದರ್ ಪಾಯಿಂಟ್, ಅದನ್ನು ನಾವೇನು ಹೇಳ್ತೀವಿ ಥರ್ಮಲ್ ಕಂಡಕ್ಟಿವಿಟಿ ಅಂತ ಹೇಳ್ತೀವಿ. ಸೊ ಇಲ್ಲವ್ರು ಏನು ಕೊಟ್ಟಿದ್ದಾರೆ, Q1 ಆ್ಯಂಡ್ Q2 ಬಿ ದ ರೇಟ್ ಆಫ್ ಹೀಟ್ ಫ್ಲೋ, ಅಂದರೆ ಸಿಲ್ವರು ಮತ್ತು ಕಾಪರ್ ರಾಡಲ್ಲಿ ಎಷ್ಟು ಅಮೌಂಟ್ ಆಫ್ ಹೀಟ್ ಫ್ಲೋ ಆಗ್ತಿದೆ Q1 ಮತ್ತು Q2 ಅಂಡರ್ ಐಡೆಂಟಿಕಲ್ ಕಂಡೀಷನ್ಸ್, ಅಂದರೆ ಆ ಕಾಪರ್ ರಾಡಿನ ಲೆಂತು ಸಿಲ್ವರ್ ರಾಡಿನ ಲೆಂತು ಸೇಮ್ ಇದೆ, ಏರಿಯಾ ಸೇಮ್ ಇದೆ, ಆ್ಯಂಡ್ ಆಸ್ ವೆಲ್ ಆಸ್ ಟೆಂಪರೇಚರ್ ಡಿಫ್ರೆನ್ಸ್ ಕೂಡ ಸೇಮ್ ಇದೆ ಅಂತ ಹೇಳಿದಾಗ ಆಪ್ಷನ್ ಅಲ್ಲಿ ನಮಗೆ ಬಿ ಆಗುತ್ತೆ. ಯಾಕೆ ಅಂತ ಹೇಳಿದಾಗ ಸಿಲ್ವರಿನ ಥರ್ಮಲ್ ಕಂಡಕ್ಟಿವಿಟಿ ಜಾಸ್ತಿ, ದಟ್ ಈಸ್ Q1 ಇಸ್ ಗ್ರೇಟರ್ ದನ್ Q2 ಆಗುತ್ತೆ. ಸೊ ಅಂದರೆ ಅಮೌಂಟ್ ಆಫ್ ರೇಟ್ ಆಫ್ ಹೀಟ್ ಫ್ಲೋ ಯಾವುದು ಜಾಸ್ತಿ ಆಗ್ತಾ ಹೋಗುತ್ತೆ, ಥರ್ಮಲ್ ಕಂಡಕ್ಟಿವಿಟಿ ಯಾವುದಕ್ಕೆ ಜಾಸ್ತಿ ಇದೆಯೋ ಅದಕ್ಕೆ ರೇಟ್ ಆಫ್ ಹೀಟ್ ಫ್ಲೋ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ಕೊಟ್ಟಿರೋ ಸಬ್ಸ್ಟೆನ್ಸಲ್ಲಿ ಸಿಲ್ವರಿಗೆ ಏನಾಗಿದೆ, ನಮಗೆ ಥರ್ಮಲ್ ಕಂಡಕ್ಟಿವಿಟಿ ಜಾಸ್ತಿ ಇರೋದ್ರಿಂದ ಹೆನ್ಸ್ Q1 ಇಸ್ ಗ್ರೇಟರ್ ದನ್ Q2, ಆಪ್ಷನ್ ಡಿ. Next, if the amount of energy received per unit area from the sun is measured on Earth, Jupiter and Mars, then option A it will be same for all the three. Option B energy of the Earth is greater than Mars and that is greater than Jupiter. Next, ಇಲ್ಲಿ E Earth is less than E Mars which is less than E Jupiter. Next, E Earth is greater than E Mars and which is less than E Jupiter. ಸೊ ಇಲ್ಲಿ ಅಕಾರ್ಡಿಂಗ್ ಟು ಇನ್ವರ್ಸ್ ಸ್ಕ್ವೇರ್ ಲಾ ಪ್ರಕಾರ ಏನು ಹೇಳ್ತಾರೆ ಅಂತ ಹೇಳಿದಾಗ ದ ಇಂಟೆನ್ಸಿಟಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಅಂದರೆ ಈಗ ನಮಗೆ ಆರ್ಡ್ರಲ್ಲಿರೋವಂಥ ಸೋಲಾರ್ ಸಿಸ್ಟಮಲ್ಲಿ ಆರ್ಡ್ರಲ್ಲಿರೋವಂಥದ್ದನ್ನು ಬರ್ಕೊಳ್ತಾ ಹೋದರೆ ಮರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ನೆಪ್ಚ್ಯೂನ್ ಅಂತ ಹೇಳ್ತೀವಿ ನಾವು. ನಮ್ಗೆ ಇಲ್ಲಿ ಕೊಟ್ಟಿರೋದು ಯಾವುದಾದ್ರು ಕೊಟ್ಟಿದ್ದಾರೆ, ಅರ್ತ್, ಮಾರ್ಸ್ ಮತ್ತು ಜುಪಿಟರ್. ಸೊ ಯಾವ ಒಂದು ರೇಂಜಲ್ಲಿ ಬರುತ್ತೆ ಅಂತ ಬರ್ಕೋಬೇಕು. ಫಸ್ಟ್ ಮರ್ಕ್ಯುರಿ ಮರ್ಕ್ಯುರಿ ಕೊಟ್ಟಿಲ್ಲ, ಬೇಡ. ಮರ್ಕ್ಯುರಿ, ವೀನಸ್, ಅರ್ತ್ ಫಸ್ಟ್ ಬರುತ್ತೆ ಸೋಲಾರ್ ಸಿಸ್ಟಮಿಗೆ ಇದರಲ್ಲಿ ಫಸ್ಟ್ ಇದರಲ್ಲಿ. ಸೊ ಅರ್ತ್, ನೆಕ್ಸ್ಟ್ ಅದರ ನಂತರ ಮಾರ್ಸ್, ಅದರ ನಂತರ ಜುಪಿಟರ್. ಹಾಗಾದರೆ ಎನರ್ಜಿ ಯಾವುದಕ್ಕೆ ಫಸ್ಟ್ ಬರುತ್ತೆ, ಅದ್ರ ಜೊತೆಗೆ ಡಿಸ್ಟೆನ್ಸ್ ಯಾವ್ದು ಜಾಸ್ತಿ ಇದೆ ಅಂತ ಹೇಳಿ ನೋಡಬೇಕು. ಸೊ ಹಾಗಾದರೆ ಫಸ್ಟ್ ಅರ್ತ್ ಇರೋದ್ರಿಂದ ಅರ್ತಿಗೆ ಇಂಟೆನ್ಸಿಟಿ ಅರ್ತಿನ ಸನ್ನಿಂದ ಅರ್ತಿನ ಡಿಸ್ಟೆನ್ಸು ಬಾಕಿ ಎರಡು ಕೊಟ್ಟಿರೋದಕ್ಕಿಂತ ಹತ್ತಿರ. ಅದಕ್ಕೋಸ್ಕರ ಏನಾಗುತ್ತೆ, ಅಲ್ಲಿ ಎನರ್ಜಿ ಅರ್ತಿಗೆ ರಿಸೀವ್ ಆಗೋವಂಥ ಎನರ್ಜಿ ಇಂಟೆನ್ಸಿಟಿ ಏನಾಗ್ತಿರುತ್ತೆ, ಜಾಸ್ತಿ ಆಗಿರುತ್ತೆ. ಅದೇನೆ ಇನ್ನು ಮಾರ್ಸಿಗೆ ಹೋದರೆ ಅರ್ತಿಗೆ ಬರೋಕ್ಕಿಂತ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ. ಅದೇನೆ ನೆಕ್ಸ್ಟ್ ಜುಪಿಟರಿಗೆ ಹೋದರೆ ಇನ್ನೂ ಕೂಡ ಏನಾಯ್ತು, ಅಲ್ಲಿ ಕಡಿಮೆ ಆಯ್ತು. ಯಾಕಂದರೆ ಜುಪಿಟರು ಸನ್ಗಿಂತ ಸ್ವಲ್ಪ ಇನ್ನೂ ಜಾಸ್ತಿನೇ ದೂರ ಇದೆ ವೆನ್ ಕಂಪೇರ್ಡ್ ಟು ದ ಅರ್ತ್ ಆ್ಯಂಡ್ ದ ಮಾರ್ಸ್. ಸೊ ದಟ್ ಈಸ್ ಅಕಾರ್ಡಿಂಗ್ ಟು ಇನ್ವರ್ಸ್ ಸ್ಕ್ವೇರ್ ಲಾ ದ ಇಂಟೆನ್ಸಿಟಿ is inversely proportional to the square of the distance. That is option B is the right answer. Okay, next. The triple point is, so triple point is option A unique point in the pressure temperature phase diagram, the point where the fusion line, vaporization line and the sublimation line meet. Option C the point in the phase diagram at which a substance coexists in equilibrium in all the three phases. And option D all the above. So option D is the right answer. ಯಾಕೆ ರೈಟ್ ಆನ್ಸರ್ ಆಗುತ್ತೆ ಅಂತಂದರೆ ಟ್ರಿಪಲ್ ಪಾಯಿಂಟ್ ಅಂತ ಹೇಳಿದಾಗ ಒಂದು ಸಬ್ಸ್ಟೆನ್ಸು ಸಾಲಿಡ್ಡು, ಲಿಕ್ವಿಡು ಮತ್ತು ಗ್ಯಾಷಿಯಸ್ ಸ್ಟೇಟ್, ಮೂರು ಸ್ಟೇಟಲ್ಲೂ ಕೂಡ ಎಕ್ಸಿಸ್ಟೆನ್ಸ್ ಇರೋವಂಥ ಸಬ್ಸ್ಟೆನ್ಸ್ಗಳು ಇದ್ದಾವೆ ನಮಗೆ. ಫಾರ್ ಎಕ್ಸಾಂಪಲ್ ವಾಟರ್ನ ತೊಗೊಂಡಾಗ ಸಾಲಿಡ್ ಸ್ಟೇಟಲ್ಲಿ ಬೇಕು ಅಂತ ಹೇಳಿದಾಗ ಐಸ್ ಆಗುತ್ತೆ. ಅದೇನೇ ಲಿಕ್ವಿಡ್ ಸ್ಟೇಟಲ್ಲಿ ತಗೊಳ್ತೀವಿ ಅಂತ ಹೇಳಿದಾಗ ವಾಟರು, ಅದೇ ಗ್ಯಾಷಿಯಸ್ ಸ್ಟೇಟಲ್ಲಿ ತೊಗೊಳ್ತೀವಿ ಅಂತ ಹೇಳಿದಾಗ ವೇಪರ್. ಅದೇನೇ ನಾವು ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ನ ತಗೊಂಡಾಗ ಒಂದು ಸಾಲಿಡ್ ಫಾರ್ಮಲ್ಲಿ ಎಕ್ಸಿಸ್ಟೆನ್ಸ್ ಆಗುತ್ತೆ, ಇನ್ನೊಂದು ಗೇಷಿಯಸ್ ಫಾರ್ಮಲ್ಲಿ ಎಕ್ಸಿಸ್ಟೆನ್ಸ್ ಆಗುತ್ತೆ. ಅದಕ್ಕೆ ಅಲ್ಲೇನು ಇರೋದೇ ಎರಡು ಫಾರ್ಮು, ಒಂದು ಸಾಲಿಡ್ ಫಾರ್ಮು, ಒಂದು ಗೇಷಿಯಸ್ ಫಾರ್ಮ್. ಸೊ ಆ ಒಂದು ಯುನಿಕ್ ಪಾಯಿಂಟ್ ಅಥವಾ ಟ್ರಿಪಲ್ ಪಾಯಿಂಟ್ ಏನು ಅಂತ ಹೇಳಿದಾಗ ಸಾಲಿಡಿಂದ ಲಿಕ್ವಿಡ್ಡು
ಹೋಗುವಂಥ ಕರ್ವು, ಲಿಕ್ವಿಡಿಂದ ಗೇಷಿಯಸ್ ಹೋಗುವಂಥ ಕರ್ವು, ಆಮೇಲೆ ಗೇಷಿಯಸ್ಸಿಂದ ಸಾಲಿಡ್ ಅಥವಾ ಲಿಕ್ವಿಡ್ ಬೇರೆ ಇನ್ನೊಂದು ಕನ್ವರ್ಷನ್ ಆಗುವಂಥ ಕರ್ವು ಯಾವ ಪಾಯಿಂಟಲ್ಲಿ ಮೀಟ್ ಆಗುತ್ತೆ ಅದನ್ನು ನಾವೇನು ಹೇಳ್ತೀವಿ, ಟ್ರಿಪಲ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ನ ನೋಡೋಣ. ಆದರೆ ಎ ಯುನಿಟ್ ಪಾಯಿಂಟ್ ಇನ್ ದ ಪ್ರೆಷರ್ ಟೆಂಪರೇಚರ್ ಫೇಸ್ ಡಯಾಗ್ರಾಮ್. ಎಸ್, ಪ್ರೆಷರು ಮತ್ತು ಟೆಂಪರೇಚರ್ ಫೇಸ್ ಡಯಾಗ್ರಾಮಲ್ಲಿ ಹಾಕುವಂಥ ಒಂದು ಡಯಾಗ್ರಾಮ್ ಇದು. ಪ್ರೆಷರ್ ವರ್ಸಸ್ ಟೆಂಪರೇಚರ್, ಅದು ಹೌದು. ಸೊ ದಟ್ಸ್ ಅ ರೈಟ್. ನೆಕ್ಸ್ಟ್, the point where the fusion line, vaporization line and the sublimation line meet. Yes, ಸೊ ಅದೂ ಕೂಡ ಸರಿನೇ. ಯಾವ್ಯಾವ ಸ್ಟೇಟ್, ಒಂದು ಸ್ಟೇಟಿಗೆ ಇನ್ನೊಂದು ಸ್ಟೇಟಿಗೆ ಕನ್ವರ್ಟ್ ಆದಾಗ ಆ ಒಂದು ಗ್ರಾಫ್ನ ನಾವೇನು ಹಾಕ್ತೀವಿ, ಆ ಮೂರೂ ಕೂಡ ಕನ್ವರ್ಷನ್ ಹಾಕಿದಾಗ ಎಲ್ಲಿ ಪಾಯಿಂಟಲ್ಲಿ ಮೂರು ಕರ್ವ್ಸ್ ಕೂಡ ಮೀಟ್ ಆಗುತ್ತೋ ಅದನ್ನು ನಾವೇನು ಹೇಳ್ತೀವಿ, ಟ್ರಿಪಲ್ ಪಾಯಿಂಟ್ ಅಂತ ಹೇಳ್ತೀವಿ. ದಟ್ ಈಸ್ ಆಲ್ಸೋ ಟ್ರೂ. ನೆಕ್ಸ್ಟ್, ಆಪ್ಷನ್ ಸಿ ನೋಡಿ. ದ ಪಾಯಿಂಟ್ ಇನ್ ದ ಫೇಸ್ ಡಯಾಗ್ರಾಮ್ at which a substance coexist in equilibrium in all the three phases. ಮೇಲೆ ಹೇಳಿರೋ ಅಂಥ ಸೆಕೆಂಡ್ ಪಾಯಿಂಟ್ ಹೇಳಿರೋದನ್ನೇ ಇಲ್ಲೊಂಚೂರು ಎಲಾಬ್ರೇಟ್ ಮಾಡಿ ಹೇಳಿದ್ದಾರೆ ಅಷ್ಟೇ. ದ ಪಾಯಿಂಟ್ ಇನ್ ದ ಫೇಸ್ ಡಯಾಗ್ರಾಮ್ ಅಟ್ ವಿಚ್ ದ ಸಬ್ಸ್ಟೆನ್ಸ್ ಕೋಎಕ್ಸಿಸ್ಟ್ ಇನ್ ಈಕ್ವಿಲಿಬ್ರಿಯಮ್. ಆ ಒಂದು ಪಾಯಿಂಟಲ್ಲಿ ಆ ಒಂದು ಸಬ್ಸ್ಟೆನ್ಸು ಈಕ್ವಿಲಿಬ್ರಿಯಮ್ ಸ್ಟೇಟನ್ನ ಅಟೈನ್ ಆಗುತ್ತೆ. ಎಲ್ಲ ಮೂರೂ ಕೂಡ ಮೂರೂ ಫೇಸಸ್ಸು ಕೂಡ ಈಕ್ವಿಲಿಬ್ರಿಯಮ್ ಸ್ಟೇಟಲ್ಲಿ ಇರುತ್ತೆ. ಅದನ್ನು ನಾವೇನು ಹೇಳ್ತೀವಿ, ಟ್ರಿಪಲ್ ಪಾಯಿಂಟ್ ಅಂತ ಹೇಳ್ತೀವಿ. ದಟ್ ಈಸ್ ಆಪ್ಷನ್ಸ್ ಡಿ ಇಸ್ ದ ರೈಟ್ ಆನ್ಸರ್. ಮೇಲ್ಗಡೆ ಹೇಳಿರುವಂಥ ಮೂರೂ ಕೂಡ ರೈಟ್ ಆನ್ಸರ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಂಡಿಕೇಟರ್ ಡಯಾಗ್ರಾಮ್ ರೆಪ್ರೆಸೆಂಟ್ ಸೈಕ್ಲಿಕ್ ಪ್ರೋಸೆಸ್? ಎಸ್, ಸೈಕ್ಲಿಕ್ ಪ್ರೋಸೆಸ್ ಅಂತ ಹೇಳಿದಾಗ ದ ಸಿಸ್ಟಮ್ ರಿಟರ್ನ್ಸ್ ಟು ಇಟ್ಸ್ ಇನಿಷಿಯಲ್ ಸ್ಟೇಟ್ ಆಫ್ಟರ್ ಎ ಸೀರೀಸ್ ಆಫ್ ಚೇಂಜಸ್ ಅಂತ ಹೇಳ್ತೀವಿ ನಾವು. ಸೊ ಅಂದರೆ ಒಂದು ಸಿಸ್ಟಮು ತನ್ನ ಇನಿಷಿಯಲ್ ಪಾಯಿಂಟಿಗೆ ಬರುತ್ತೆ. ಇನಿಷಿಯಲ್ ಪಾಯಿಂಟಿಗೆ ಬಂದು ಮಧ್ಯೆ ತುಂಬ ಸೀರೀಸ್ ಆಫ್ ಚೇಂಜಸ್ ಇರುತ್ತೆ. ಅದೇ ಮತ್ತೆ ಇನಿಷಿಯಲ್ ಸ್ಟೇಟಿಗೆ ಬಂತು ಅಂತ ಹೇಳಿದಾಗ ಅದನ್ನು ನಾವು ಸೈಕ್ಲಿಕ್ ಪ್ರೋಸೆಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಐಸ್ ಇರುತ್ತೆ. ಐಸನ್ನು ನಾವೇನು ಮಾಡ್ತೀವಿ, ವಾಟರ್ ಮಾಡ್ತೀವಿ. ವಾಟರ್ನ ವೇಪರ್ ಮಾಡ್ತೀವಿ. ನೆಕ್ಸ್ಟ್ ವೇಪರ್ ಸ್ಟೇಟಿಂದ ತೊಗೊಂಡು ಕಂಡೆನ್ಸೇಷನ್ ತೊಗೊಂಡ್ಬಿಟ್ಟು ಅದನ್ನು ಮತ್ತೆ ವಾಟರ್ ಮಾಡಿ ಮತ್ತೆ ಐಸ್ ಸ್ಟೇಟಿಗೆ. ಅಲ್ಲೇನಾಯ್ತು, ಅಲ್ಲಿ ನಮಗೆ ಬೇಕಾದಷ್ಟು ಸ್ಟೆಪ್ಸ್ ಆಯಿತು. ಸಾಲಿಡ್ ಟು ಲಿಕ್ವಿಡ್ ಕನ್ವರ್ಷನ್ ಆಯಿತು, ಲಿಕ್ವಿಡ್ ಟು ಗೇಷಿಯಸ್ ಆಯಿತು, ಗೇಷಿಯಸ್ ಟು ಲಿಕ್ವಿಡ್ ಆಯಿತು, ಆ್ಯಂಡ್ ಲಿಕ್ವಿಡ್ ಟು ಸಾಲಿಡ್ ಆಯಿತು. ಈ ಥರ ಅಷ್ಟು ಸೆವೆರಲ್ ಪ್ರೋಸೆಸ್ ಆಗೂ ಕೂಡ ಮತ್ತೆ ತನ್ನ ಇನಿಷಿಯಲ್ ಸ್ಟೇಟಿಗೆ ಬಂದಿದೆ ಅಂತ ಹೇಳಿದಾಗ ಅದನ್ನು ನಾವೇನು ಹೇಳ್ತೀವಿ, ಸೈಕ್ಲಿಕ್ ಪ್ರೋಸೆಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕೊಟ್ಟಿರೋಂಥ ಡಯಾಗ್ರಾಮ್ನ ಸೈಕ್ಲಿಕ್ ಪ್ರೋಸೆಸ್ ಯಾವ್ದು ಹೇಳ್ಬೋದು ಅಂತ ಹೇಳಿದಾಗ ಸಿ ಮತ್ತು ಡಿ. ಯಾಕೆ ಅಂತ ಹೇಳಿದಾಗ ಆರೋ ಮಾರ್ಕ್ ನೋಡಿ, ಅಲ್ಲಿ ಆಪ್ಷನ್ ಎ ಅಲ್ಲಿ ಏನಿದೆ, ಅಲ್ಲಿ ನಮಗೆ ಜಸ್ಟು ಒಂದು ಆರೋ ಮಾರ್ಕ್ ಇದೆ. ಆಪ್ಷನ್ ಬಿ ಅಲ್ಲಿ ಬರೀ ಒಂದು ಮಾರ್ಕು. ಆಪ್ಷನ್ ಸಿ ಅಲ್ಲಿ ಆರೋ ಮಾರ್ಕ್ ನೋಡಿ ಹೀಗೆ ಹೋಗ್ಬಿಟ್ಟು ಹೀಗೆ ಬಂದಿದೆ. ದಿಸ್ ಇಸ್ ಕಾಲ್ಡ್ ಆಸ್ ಸೈಕ್ಲಿಕ್ ಪ್ರೋಸೆಸ್ ಅಂತ ಹೇಳ್ತೀವಿ. ಸೊ ಬಯಾಲಜಿ ಲೈಫ್ ಸೈಕಲ್ಸ್ ಬರೀತಿರಲ್ವ ನೀವು, ಅದೇ ಥರನೇ. ಸೊ ಇದು ಕೂಡ ಸೈಕ್ಲಿಕ್ ಪ್ರೋಸೆಸ್ ಆಗುತ್ತೆ. ಬಟ್ ಇಲ್ಲಿ ಸೆವೆರಲ್ ಪ್ರೋಸೆಸ್ಗಳು ಚೇಂಜ್ ಆಗ್ತಾ ಹೋಗುತ್ತೆ ಅಷ್ಟೇ. ಸೊ ದಟ್ ಈಸ್, ಹಾಗಾದರೆ ಆಪ್ಷನ್ ಸಿ ಮತ್ತು ಡಿ ಎರಡೂ ಕೂಡ ಸೈಕ್ಲಿಕ್ ಪ್ರೋಸೆಸ್ ಆಗುತ್ತೆ. ಹಾಗಾದರೆ ರೈಟ್ ಆಪ್ಷನ್ ಯಾವುದು ನಮಗಿಲ್ಲಿ? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. Next, the rate of emission per unit area from a black body at 0 degrees Celsius is E. The rate of emission per unit area from the same body at 273 degrees Celsius will be. So option A is 273E, option B 16E, option C 4E, and option D 27.3E. Yes, according to Stephen's law. ಸೊ ಸ್ಟೀಫನ್ಸ್ ಲಾ ಪ್ರಕಾರ ಏನು ಹೇಳ್ತಾರೆ ಅಂತ ಹೇಳಿದಾಗ ಇ ಬೈ ಟಿ, ದ ರೇಟ್ ಆಫ್ ಎಮಿಷನ್ ಪರ್ ಯೂನಿಟ್ ಏರಿಯಾ. ಸೊ ಪರ್ ಯೂನಿಟ್ ಏರಿಯಾನ ಎಷ್ಟು ಅಮೌಂಟ್ ಆಫ್ ರೇಡಿಯೇಷನ್ಸ್ ಏನಾಯಿತು, ಎಮಿಟ್ ಆಯಿತು, ದಟ್ ಈಸ್ ಈಕ್ವಲ್ ಟು ಸಿಗ್ಮಾ ಎ ಇಂಟು ಟಿ ಪವರ್ 4 ಆಯಿತು. ಸೊ ದಟ್ ಈಸ್, ಇದು ನಮಗೆ ಸ್ಟೀಫನ್ಸ್ ಲಾ ಅಂತ ಹೇಳ್ತೀವಿ ನಾವು. ಸೊ ವೆನ್ ಯು ಟೇಕ್ ದ E2 by E1 ರೇಷಿಯೋ ತೊಗೊಳ್ಳೋಣ, E2 by E1 ದಟ್ ಈಸ್ ಈಕ್ವಲ್ ಟು ಇಲ್ಲಿ 546 ಡಿವೈಡೆಡ್ ಬೈ 273 ಅಂತ ಹೇಳಿದಾಗ 546 ಅಂದರೆ 273 ಡಿಗ್ರಿ ಸೆಲ್ಸಿಯಸ್ ಕೇಳಿದರೆ ಅದನ್ನು ಕೆಲ್ವಿನಿಗೆ ಕನ್ವರ್ಟ್ ಮಾಡಬೇಕು. 273 ಪ್ಲಸ್ 273 ಅಂತ ಹೇಳಿದಾಗ ದಟ್ ಈಸ್ 546 ಕೊಡುತ್ತೆ. ದಟ್ ಡಿವೈಡೆಡ್ ಬೈ E1 ಅಂತ ಹೇಳಿದಾಗ 0 ಪ್ಲಸ್ 273 ಅಂದರೆ 273. ಸೊ ದಟ್ ಟು ದ ಪವರ್ ಆಫ್ 4 ದಟ್ ಈಸ್ ಈಕ್ವಲ್ ಟು, ಇಲ್ಲೇನಾಯಿತು, ಇದು 1s 2s, ನೆಕ್ಸ್ಟ್ 2 ಪವರ್ 4 ಆಯಿತು. 2 ಪವರ್ 4 ಅಂತ ಹೇಳಿದಾಗ 16 ಆಯಿತು. ದಟ್ ಇಂಪ್ಲಸ್ E2 ಇಸ್ ಈಕ್ವಲ್ ಟು
16 into E1 ಆಯಿತು. ದಟ್ ಈಸ್ ಈಕ್ವಲ್ ಟು ಆನ್ಸರ್ ಎಷ್ಟು 16 into E. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. Next, to keep the correct time, the pendulum of the clock is usually made of. So option A steel, option B platinum, option C tungsten and option D invar ಅಂತ ಹೇಳ್ತೀವಿ. So here option D is the right answer. Invar steel ಅಂತ ಹೇಳ್ತೀವಿ ನಾವು. ಪೆಂಡುಲಮ್ನ ಮಾಡಬೇಕಾದ್ರೆ ವಿ ಯೂಸ್ ಇನ್ವಾರ್ ಸ್ಟೀಲ್ಸ್. ಯಾಕೆ ಇನ್ವಾರ್ ಸ್ಟೀಲ್ಸಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದಾಗ ಅದಕ್ಕೆ ಎಕ್ಸ್ಪ್ಯಾನ್ಷನ್ನು ಕಡಿಮೆ. ಸೊ ಎಕ್ಸ್ಪ್ಯಾನ್ಷನ್ ಆಗೋದೇ ಇಲ್ಲ ಅಂತ ಅಲ್ಲ, ಎಕ್ಸ್ಪ್ಯಾನ್ಷನ್ ಆಗುತ್ತೆ, ಬಟ್ ಎಕ್ಸ್ಪ್ಯಾನ್ಷನ್ ಏನಾಗುತ್ತೆ ಕಡಿಮೆ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಪೆಂಡುಲಮ್ನ ಯಾಕೆ ಇನ್ವಾರ್ ಸ್ಟೀಲಲ್ಲೇ ಮಾಡಬೇಕಂತ ಹೇಳಿದಾಗ, ಸಪೋಸ್ ನಾವೀಗ ಸ್ಟೀಲ್ನ ತೊಗೊಳ್ತೀವಿ ಅಥವಾ ಅಲ್ಯೂಮಿನಿಯಂ ಇನ್ಯಾವುದೋ ಬೇರೆ ಮೆಟೀರಿಯಲ್ನ ತೊಗೊಳ್ತೀವಿ ಅಂತ ಇಟ್ಕೋಣ. ತೊಗೊಂಡಾಗ ಡ್ಯೂರಿಂಗ್ ದ ಸಮ್ಮರ್ ಡೇಸ್ ಸೊ ಈ ಒಂದು ಟೈಮ್ ತೋರಿಸ್ತಾ ಇರುತ್ತೆ, ಅಲ್ಲೇನಾಯಿತು ಆ ಒಂದು ಎಕ್ಸ್ಪ್ಯಾನ್ಷನ್ ಆಯಿತು, ಹೀಟ್ ಜಾಸ್ತಿ ತೊಗೊಂಡು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಸೊ ಡ್ಯೂರಿಂಗ್ ದ ವಿಂಟರ್ ಡೇಸ್ ಕಾಂಟ್ರಾಕ್ಟ್ ಆಯಿತು ಅಂತ ಇಟ್ಕೋಣ. ಸೊ ಕಾಂಟ್ರಾಕ್ಟ್ ಆದಾಗ ಆ ಆಸಿಲೇಟ್ ಆಗ್ತಿರೋಂಥ ಡಿಸ್ಟೆನ್ಸು ಏನಾಗ್ತಾ ಹೋಗುತ್ತೆ ನಮಗೆ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅಂದಾಗ ಅಲ್ಲಿ ಆ ಒಂದು ಆಸಿಲೇಷನ್ ಚೇಂಜ್ ಆಯಿತು ಅಂತ ಹೇಳಿದಾಗ ನಮಗೆ ಅಲ್ಲೇನಾಗುತ್ತೆ ಟೈಮಲ್ಲೂ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಕಡಿಮೆ ಎಕ್ಸ್ಪ್ಯಾನ್ಷನ್ ಇರೋವಂಥ ಒಂದು ಮೆಟೀರಿಯಲ್ನ ಯೂಸ್ ಮಾಡಿದಾಗ ನಮಗೆ ಎಕ್ಸ್ಪ್ಯಾನ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗ ಕರೆಕ್ಟ್ ಅಕ್ಯುರೇಟ್ ಟೈಮು ನಮಗೆ ತೋರಿಸುತ್ತೆ. ಅಲ್ಲಿ ನಾವು ಪೆಂಡುಲಮ್ನ ಕ್ಲಾಕಲ್ಲಿ ನೋಡ್ಬೋದು. ಸೊ ದಟ್ ಈಸ್ ಪೆಂಡುಲಮ್ ಕ್ಲಾಕ್ ನಮಗೆ ಯೂಶ್ವಲಿ ಯಾವುದ್ರಲ್ಲಿ ಮಾಡಿರ್ತಾರೆ, ಇನ್ವಾರ್ ಸ್ಟೀಲಲ್ಲಿ ಮಾಡಿರ್ತಾರೆ. ನೆಕ್ಸ್ಟ್, ವೇನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ ಕ್ಯಾನ್ ಬಿ ಯೂಸ್ ಟು ಡಿಟರ್ಮೈನ್ ದ ಟೆಂಪರೇಚರ್ ಆಫ್ ದ ಸ್ಟಾರ್. ಇದು ನಾವು ಅಲ್ಲೇ ಸ್ಟಾರ್ಟಿಂಗಲ್ಲೇ ನೋಡಿದ್ವಿ ನಾವು. ಸೊ ವೇನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ ಅಂತ ಹೇಳಿದಾಗ ಇಟ್ ಈಸ್ ಆಲ್ವೇಸ್ ಗಿವನ್ ಬೈ ಲ್ಯಾಂಬ್ಡಾ ಎಮ್ ಇಂಟು ಟಿ ಈಸ್ ಈಕ್ವಲ್ ಟು ಕಾನ್ಸ್ಟಂಟ್. ಆಪ್ಷನ್ ಎ ಏನಿದೆ ಇಲ್ಲಿ ಮಾಸ್ ಡೆನ್ಸಿಟಿ ಆಫ್ ಸ್ಟಾರು, ಆಪ್ಷನ್ ಸಿ ಬಿ ಏನಿದೆ ಚಾರ್ಜ್ ಡೆನ್ಸಿಟಿ, ಆಪ್ಷನ್ ಸಿ ರೇಡಿಯಸ್ ಆಫ್ ಸ್ಟಾರ್, ಆಪ್ಷನ್ ಡಿ ಟೆಂಪರೇಚರ್ ಆಫ್ ಸ್ಟಾರ್ ಇದೆ. ಸೊ ಟೆಂಪರೇಚರ್ ಆಫ್ ದ ಸ್ಟಾರ್ನ ಮೆಷರ್ ಮಾಡಲಿಕ್ಕೆ ನಾವು ಯಾವಾಗಲೂ ವೇನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾನ ಯೂಸ್ ಮಾಡ್ತೀವಿ. ಸೊ ದಟ್ ಈಸ್ ಲ್ಯಾಂಬ್ಡಾ ಎಮ್ ಇಂಟು ಟಿ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಲ್ಯಾಂಬ್ಡಾ ಎಮ್ ಅಂತ ಹೇಳಿದಾಗ ಮ್ಯಾಕ್ಸಿಮಮ್ ವೇವ್ ಲೆಂತ್ ಅಂತ ಹೇಳ್ತೀವಿ ನಾವು. ಸೊ ಮ್ಯಾಕ್ಸಿಮಮ್ ವೇವ್ ಲೆಂತ್ ಅಂತ ಹೇಳ್ತೀವಿ. ಲ್ಯಾಂಬ್ಡಾ ಎಮ್ ಇಂಟು ಟಿ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್, ವೈ ಟಿ ಈಸ್ ಟೆಂಪರೇಚರ್, ದಟ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಇದು ವೇನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ ಇದನ್ನು. ಸೊ ಇಲ್ಲಿ ವೇನ್ಸ್ ಡಿಸ್ಪ್ಲೇಸ್ಮೆಂಟ್ ಏನಕ್ಕೆ ಯೂಸ್ ಮಾಡ್ತಾರೆ, ಇಟ್ ಈಸ್ ಆಲ್ವೇಸ್ ಯೂಸ್ ಟು ಡಿಟರ್ಮೈನ್ ದ ಟೆಂಪರೇಚರ್ ಆಫ್ ದ ಸ್ಟಾರ್. Next, on heating, temperature at which water has minimum volume is, so 4 degrees Celsius. Anomalous expansion anta ನಾವು ಕೇಳಿದೀವಲ್ಲ. So that is option A ಏನಿದೆ 0 degree Celsius ಇದೆ, option B 4 degree Celsius, option C 100 degree Celsius and option D minus 273 degree Celsius. ಸೊ ಹಾಗಾದರೆ ವಾಟರ್ನ ಹೀಟ್ ಮಾಡಬೇಕಾದ್ರೆ ಮಿನಿಮಮ್ ವಾಲ್ಯೂಮ್ ಯಾವುದಾಗತ್ತೆ ಅಂತ ಹೇಳಿದಾಗ 4 degree Celsius. ಯಾಕೆ ಅಂದರೆ ವಾಟರ್ ಹ್ಯಾಸ್ ಎ ಯುನಿಕ್ ಪ್ರಾಪರ್ಟಿ ಕಾಲ್ಡ್ ಆಸ್ ಅನಾಮಲಸ್ ಎಕ್ಸ್ಪ್ಯಾನ್ಷನ್ ಆಫ್ ವಾಟರ್ ಅಂತ ಹೇಳ್ತೀವಿ. ಸೊ ಎಲ್ಲ ಸಬ್ಸ್ಟೆನ್ಸು ಹೀಟ್ ಮಾಡಬೇಕಾದ್ರೆ ಎಕ್ಸ್ಪ್ಯಾಂಡ್ ಆದರೆ ವಾಟರ್ ಏನಾಗ್ತಾ ಹೋಗುತ್ತೆ, ಫಸ್ಟು ಕಾಂಟ್ರಾಕ್ಟ್ ಆಗ್ತಾ ಹೋಗುತ್ತೆ, ಕಾಂಟ್ರಾಕ್ಟ್ ಆಗಿ ಆಮೇಲೆ ಏನಾಗುತ್ತೆ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ದಟ್ ಈಸ್ 4 degree Celsiusಗೆ ಮಿನಿಮಮ್ ವಾಲ್ಯೂಮ್ ಇರುತ್ತೆ, ಅದರ ನಂತರ ಏನಾಗ್ತಾ ಹೋಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ರೈಟ್ ಆಪ್ಷನ್ ಈಸ್ ಆಪ್ಷನ್ ಬಿ 4 degree Celsius. Next, if delta U and delta V represents the increase in internal energy and work done by the system respectively in a thermodynamical process, which of the following is true? Option A ಏನಿದೆ delta U is equal to minus delta W in adiabatic process. Option B delta U is equal to delta W in a isothermal process. Option C delta U is equal to delta W in a adiabatic process, and option D delta U is equal to minus delta W in an isothermal process. So ಫಸ್ಟು ಐಸೋಥರ್ಮಲ್ ಮತ್ತು ಅಡಿಯಾಬ್ಯಾಟಿಕ್ ಪ್ರೊಸೆಸ್ ಅಂತ ಹೇಳಿದಾಗ ಐಸೋಥರ್ಮಲಲ್ಲಿ ಏನಿರುತ್ತೆ ಟೆಂಪರೇಚರ್ ಕಾನ್ಸ್ಟೆಂಟ್ ಇರುತ್ತೆ ಆ್ಯಂಡ್ ದೇರ್ ಇಸ್ ಅನ್ ಎಕ್ಸ್ಚೇಂಜ್ ಆಫ್ ಹೀಟ್ ಎನರ್ಜಿ. ಅಡಿಯಾಬ್ಯಾಟಿಕಲ್ಲಿ ದೇರ್ ಇಸ್ ನೋ ಎಕ್ಸ್ಚೇಂಜ್ ಆಫ್ ಹೀಟ್ ಎನರ್ಜಿ. ಸೊ ಅಂದಾಗ ಅಡಿಯಾಬ್ಯಾಟಿಕ್ ಪ್ರೊಸೆಸ್ಸಲ್ಲಿ ಕ್ಯೂ ಏನಾಗುತ್ತೆ ನಮಗೆ 0 ಆಗುತ್ತೆ. ಸೊ ಈಗ ನಮ್ಗೆ ಗೊತ್ತಿರೋಂಥ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಈಕ್ವೇಷನ್ ಪ್ರಕಾರ ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಡೆಲ್ಟಾ ಯು ಪ್ಲಸ್ ಡೆಲ್ಟಾ ಡಬ್ಲ್ಯೂ. ಇದ್ರ ಪ್ರಕಾರ ನಾವು ತಗೊಂಡಾಗ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸಲ್ಲಿ ಡ್ಯೂರಿಂಗ್ ಅಡಿಯಾಬ್ಯಾಟಿಕ್ ಪ್ರೊಸೆಸ್ ಇದನ್ನು ಡೆಲ್ಟಾ ಕ್ಯೂ 0 ಅಂತ ತೊಗೊಳಕ್ಕೆ ಬರಲ್ಲ. ಅವರು ಕ್ವಶನ್ ಕೇಳಿರೋದೇ ಅದು ಅಲ್ವಾ.
ಸೊ ರೆಪ್ರೆಸೆಂಟ್ಸ್ ದ ಅಡಿಯಾಬ್ಯಾಟಿಕ್ ಪ್ರೊಸೆಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಇನ್ಕ್ರೀಸ್ ಇನ್ ಇಂಟರ್ನೇಷನ್ ವರ್ಕ್ ಡನ್ ಬೈ ದ ಸಿಸ್ಟಮ್ ರೆಸ್ಪೆಕ್ಟಿವ್ಲಿ ಇನ್ ಎ ಥರ್ಮೋಡೈನಮಿಕಲ್ ಪ್ರೊಸೆಸ್. ಸೊ ಹಾಗಾದರೆ ಫಸ್ಟ್ ಆಪ್ಷನ್ ನೋಡೋಣ. ಡೆಲ್ಟಾ ಯು ಇಸ್ ಈಕ್ವಲ್ ಟು ಮೈನಸ್ ಡೆಲ್ಟಾ ಡಬ್ಲ್ಯೂ ಇನ್ ಎ ಅಡಿಯಾಬ್ಯಾಟಿಕ್ ಪ್ರೊಸೆಸ್. ಸೊ ದಟ್ ಈಸ್ ಅ ರೈಟ್ ಆನ್ಸರ್. ಯಾಕೆ ಅಂದರೆ ಕ್ಯೂ ಝೀರೋ ಆಗುತ್ತೆ. ಕ್ಯೂ ಝೀರೋ ಆಯಿತು ಅಂತ ಹೇಳಿದಾಗ ಡೆಲ್ಟಾ ಯು ಇಸ್ ಈಕ್ವಲ್ ಟು ಮೈನಸ್ ಡೆಲ್ಟಾ ಡಬ್ಲ್ಯೂ ಆಯಿತು. ಸೊ ದಟ್ ಈಸ್ ರೈಟ್. ನೆಕ್ಸ್ಟು ಡೆಲ್ಟಾ ಯು ಇಸ್ ಈಕ್ವಲ್ ಟು ಡೆಲ್ಟಾ ಡಬ್ಲ್ಯೂ ಇನ್ ಎ ಐಸೋಥರ್ಮಲ್ ಪ್ರೊಸೆಸ್. ದಟ್ ಈಸ್ ರಾಂಗ್. ಯಾಕಂದರೆ ಐಸೋಥರ್ಮಲ್ ಪ್ರೊಸೆಸ್ಸಲ್ಲಿ ಡೆಲ್ಟಾ ಕ್ಯೂ ಝೀರೋ ಆಗೋದೇ ಇಲ್ಲ. ಸೊ ದಟ್ ಈಸ್ ಈಕ್ವಲ್ ಟು ಝೀರೋ ಆಗೋದು ಇಲ್ಲ ನಮಗೆ. ಯಾಕಂದರೆ ದರ್ ಈಸ್ ಅನ್ ಎಕ್ಸ್ಚೇಂಜ್ ಆಫ್ ಹೀಟ್ ಎನರ್ಜಿ ಫ್ರಮ್ ಸರೌಂಡಿಂಗ್ ಟು ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ದ ರಾಂಗ್. ನೆಕ್ಸ್ಟ್ ಡೆಲ್ಟಾ ಯು ಇಸ್ ಈಕ್ವಲ್ ಟು ಡೆಲ್ಟಾ ಡಬ್ಲ್ಯೂ ಇನ್ ಎ ಅಡಿಯಾಬ್ಯಾಟಿಕ್ ಪ್ರೊಸೆಸ್. ಇಲ್ಲ, ನೆಗೆಟಿವ್ ಸೈನ್ ಬಿಟ್ಟು ಹೋಗಿದೆ, ಅದಕ್ಕೆ ಈ ಆಪ್ಷನ್ನು ಕೂಡ ಕರೆಕ್ಟ್ ಅಲ್ಲ. ನೆಕ್ಸ್ಟ್ ಡೆಲ್ಟಾ ಯು ಇಸ್ ಈಕ್ವಲ್ ಟು ಮೈನಸ್ ಡೆಲ್ಟಾ ಡಬ್ಲ್ಯೂ ಇನ್ ಎ ಐಸೋಥರ್ಮಲ್ ಪ್ರೊಸೆಸ್. ಇದು ಕೂಡ ತಪ್ಪು. ಸೊ ದಟ್ ಈಸ್ ರೈಟ್ ಆನ್ಸರ್. ಯಾವುದು ನಮಗೆ ಆಪ್ಷನ್ ಎ ಫಾರ್ ಅಡಿಯಾಬ್ಯಾಟಿಕ್ ಪ್ರೊಸೆಸ್ ಡೆಲ್ಟಾ ಯು ಇಸ್ ಈಕ್ವಲ್ ಟು ಮೈನಸ್ ಡೆಲ್ಟಾ ಡಬ್ಲ್ಯೂ. Next, if a system undergoes contraction of volume, then the work done by the system will be. So that is option A ಏನಿದೆ 0 ಇದೆ, option B ಏನಿದೆ negligible, option C negative, option D positive. So during the contraction of volume, work done is always negative. Contraction volume ಅಂತ ಹೇಳಿದಾಗ initial volume ಮತ್ತು final volume ಮಧ್ಯೆ ಏನಾಗ್ತದೆ ನಮಗೆ ಫೈನಲ್ ವಾಲ್ಯೂಮ್ಗಿಂತ ಇನಿಷಿಯಲ್ ವಾಲ್ಯೂಮ್ಗಿಂತ ಫೈನಲ್ ವಾಲ್ಯೂಮು ಕಾಂಟ್ರಾಕ್ಟ್ ಆಗಿದೆ ಅಂತ ಹೇಳಿದಾಗ ಕಡಿಮೆ ಬರುತ್ತೆ. ಸೊ ದಟ್ ಈಸ್ ವರ್ಕ್ ಡನ್ ಈಸ್ ಈಕ್ವಲ್ ಟು ಏನು ಬರ್ಕೊಳ್ತೀವಿ ನಾವಲ್ಲಿ ಎಕ್ಸ್ಪ್ರೆಷನು ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಮೈನಸ್ ಪಿ ಇಂಟು ಡಿ ವಿ ಬರ್ಕೊಳ್ತೀವಿ. ಸೊ ದಟ್ ಈಸ್ ವರ್ಕ್ ಡನ್ ಯಾವಾಗೂ ಏನಾಗುತ್ತೆ ಹಾಗಾದರೆ ಆಪ್ಷನ್ ಸಿ ನೆಗೆಟಿವ್ ಆಗುತ್ತೆ. ಸೊ ವರ್ಕ್ ಡನ್ ನೆಗೆಟಿವ್ ಅಂತ ಹೇಳಿದಾಗ ವಾಲ್ಯೂಮ್ ಕಾಂಟ್ರಾಕ್ಟ್ ಆಯಿತು ಅಂತ ಬಿಟ್ಟರೆ, ಮತ್ತು ವರ್ಕ್ ಡನ್ ನೆಗೆಟಿವ್ ಅಂತ ಹೇಳಿದಾಗ ನೆಗೆಟಿವ್ ವರ್ಕ್ ಡನ್ ಅಂತ ನಾವು ಹೇಳೋದಲ್ಲ, ವರ್ಕ್ ಡನ್ ಈಸ್ ನೆಗೆಟಿವ್ ಅಂತ ಹೇಳಿದಾಗ ವಾಲ್ಯೂಮು ಕಾಂಟ್ರಾಕ್ಟ್ ಆಗಿದೆ ಅಂತ ಅರ್ಥ. ಸೊ ದಟ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಲಾ ಸ್ಟೇಟ್ಸ್ ದಟ್ ಗುಡ್ ಅಬ್ಸಾರ್ಬರ್ಸ್ ಆಫ್ ಹೀಟ್ ಆರ್ ಗುಡ್ ಎಮಿಟರ್ಸ್. ಸೊ ಫಸ್ಟ್ ಸೆಕೆಂಡ್ ಕ್ವಶನ್ ಓದಬೇಕಾದ್ರೆ ನಾವು ಹೇಳಿದ್ವಿ ಅಲ್ವಾ, ಕಿರ್ಚಾಫ್ ಲಾ. ಸೊ ಕಿರ್ಚಾಫ್ ಲಾಸ್, ಅಕಾರ್ಡಿಂಗ್ ಟು ಕಿರ್ಚಾಫ್ ಲಾಸ್ ಗುಡ್ ಅಬ್ಸಾರ್ಬರ್ಸ್ ಆಫ್ ಹೀಟ್ ಆರ್ ಗುಡ್ ಎಮಿಟರ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಸ್ಟೀಫನ್ಸ್ ಲಾ ನೋಡಿದ್ವಿ ನಾವು. ಅದೇ ಥರನೇ ಪ್ಲ್ಯಾಂಕ್ಸ್ ಲಾ ಅಂತ ಹೇಳಿದಾಗ ಇ ಇಸ್ ಈಕ್ವಲ್ ಟು ಎಚ್ ನ್ಯೂ ಅಂತ ನಾವೇನು ನೋಡ್ತೀವಿ. ಸೊ ದಟ್ ಈಸ್ ಪ್ಲ್ಯಾಂಕ್ಸ್ ಲಾ. ವೇನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ ಅಂತ ಹೇಳಿದಾಗ ಲ್ಯಾಂಡಾ ಎಮ್ ಇಂಟು ಟಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಹಾಗಾದರೆ ಗುಡ್ ಅಬ್ಸಾರ್ಬರ್ಸ್ ಆಫ್ ಹೀಟ್ ಆರ್ ಗುಡ್ ಎಮಿಟರ್ಸ್ ಅಂತ ಹೇಳಿದವ್ರು ಯಾರು ನಮಗೆ ಕಿರ್ಚಾಫ್ ಅನ್ನೋರು ಹೇಳಿರೋದು. ಸೊ ದಟ್ ಈಸ್ ಕಿರ್ಚಾಫ್ ಲಾ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಥ್ಯಾಂಕ್ ಯು.